ಈಸಾಕನ ಕುಟುಂಬ. ಈಸಾಕನ ಕುಟುಂಬದಲ್ಲಿ ನಡೆದಂತಹ ಸಂಭವವನ್ನ ಆದಿಕಾಂಡ ಪುಸ್ತಕ 25ನೇ ಅಧ್ಯಾಯ 27 ಮತ್ತು 28ನೇ ವಾಕ್ಯವನ್ನು ನೋಡಿರಿ. ಆ ಹುಡುಗರಿಬ್ಬರು ಬೆಳೆದಾಗ ಅವರಲ್ಲಿ ಏಸಾವನೆಂಬವನು ಬೇಟೆಯಾಡುವುದರಲ್ಲಿ ಜಾಣನಾದನು. ಅವನು ಅರಣ್ಯವಾಸಿ. ಯಾಕೋಬನು ಸಾಧು ಮನುಷ್ಯನಾಗಿ ಗುಡಾರಗಳಲ್ಲೇ ವಾಸಿಸಿದನು. ಬೇಟೆ ಮಾಂಸವು ಈಸಾಕನಿಗೆ ಇಷ್ಟವಾದ್ದರಿಂದ ಅವನು ಏಸಾವನನ್ನು ಪ್ರೀತಿಸಿದನು. ರೆಬೇಕಳು ಯಾಕೋಬನನ್ನು ಪ್ರೀತಿಸಿದಳು. ಒಂದು ಕುಟುಂಬ, ಈಸಾಕ್ ಮತ್ತು ರೆಬೇಕ. ಒಳ್ಳೆಯ ಸಾಕ್ಷಿಯನ್ನು ಕೊಟ್ಟಂತಹ ಕುಟುಂಬ, ದೇವರನ್ನು ಅಂಗೀಕರಿಸಿಕೊಂಡಂತಹ ಕುಟುಂಬ, ದೇವರನ್ನ ಮುಂದೆ ಇಟ್ಟು ಎಲ್ಲಾ ಕಾರ್ಯವನ್ನು ಮಾಡುವಂತಹ ಕುಟುಂಬ, ದೇವರ ಜೊತೆ ಮಾತನಾಡಿದ ಕುಟುಂಬ. ಏಸಾವನು ಮತ್ತು ಯಾಕೋಬನು ಈ ಇಬ್ಬರು ಮಕ್ಕಳು ಅವರಿಗೆ. ಈಗ ಬೆಳೆದು ಯೌವನಸ್ಥರು ಆಗಿಬಿಟ್ಟರು. ಮಕ್ಕಳು ಕಣ್ಣ ಮುಂದೆ ಬೆಳೆದು ಯೌವನಸ್ಥರಾಗಿ ಬಂದು ಬಿಟ್ಟರು. ಇದರಲ್ಲಿ ಒಬ್ಬನು, ಅಂದರೆ ಏಸಾವನು, ಬಂದು ಬೇಟೆಯಾಡುವುದರಲ್ಲಿ ಶಕ್ತನು. ಬಾಣವನ್ನ ತೆಗೆದುಕೊಂಡು ಜಿಂಕೆಯನ್ನ ಮತ್ತು ಇತರ ಮೃಗಗಳನ್ನು ಬೇಟೆಯಾಡುತ್ತಿದ್ದ. ಅದನ್ನು ತೆಗೆದುಕೊಂಡು ಬಂದು ಮನೆಗೆ ತೆಗೆದುಕೊಂಡು ಬಂದು ಅಡುಗೆ ಮಾಡಿ ತಂದೆಯಾದ ಈಸಾಕನಿಗೆ ಕೊಡುತ್ತಿದ್ದ. ದೊಡ್ಡ ಸಂತೋಷ. ಅವನು ಬೇಟೆಯಲ್ಲಿ ಜಾಣನು ಹಾಗೂ ಅರಣ್ಯವಾಸಿ ಕೂಡ ಆಗಿದ್ದ. ಅರಣ್ಯದಲ್ಲಿ ಸಂಚಾರ ಮಾಡುತ್ತಿದ್ದ. ಅರಣ್ಯ ಅಂದರೆ ಕಾಡು. ಅವನು ಹೆಚ್ಚಾದ ಸಮಯ ಅರಣ್ಯದಲ್ಲಿ ವಾಸ ಮಾಡುತ್ತಿದ್ದ. ಏಸಾವನು ಎಲ್ಲಿ ಯಾವ ಮೃಗ ಬರುತ್ತಿದೆ, ಬೇಟೆಯಾಡೋಣ, ಅರಣ್ಯವಾಸಿ ಅವನು. ಇನ್ನೊಬ್ಬನನ್ನು ನೋಡಿರಿ, ಯಾಕೋಬನು. ಇವನು ಗುಡಾರವಾಸಿ, ಗುಣಶಾಲಿ ಮತ್ತು ಸಾಧುವಾಗಿದ್ದ. ಇವನು ಸದಾಕಾಲ ಅಪ್ಪ ಅಮ್ಮನ ಜೊತೆ ಇರುತ್ತಿದ್ದ. ತನ್ನ ತಾಯಿಯ ಜೊತೆಯಲ್ಲಿಯೇ ಹೆಚ್ಚಾಗಿ ಕಾಲ ಕಳೆಯುತ್ತಿದ್ದ. ಮನೆಯನ್ನೇ ಯಾವಾಗಲೂ ಸುತ್ತಿ ಬರುತ್ತಿದ್ದ. ಅವನ ಹೆತ್ತವರು ಕಣ್ಣ ಮುಂದೆನೇ ಅವನು ಇರುತ್ತಿದ್ದ. ಒಬ್ಬನು ಕಾಡಿನಲ್ಲಿ ಅರಣ್ಯವಾಸಿಯಾಗಿದ್ದಾನೆ, ಇನ್ನೊಬ್ಬನು ಯಾವಾಗಲೂ ಗುಡಾರದಲ್ಲಿ ಪಕ್ಕದಲ್ಲಿ ಇದ್ದಾನೆ. ಅಮ್ಮನಿಗೆ ಯಾವಾಗಲೂ ಸಹಾಯ ಮಾಡುತ್ತಿದ್ದು ಆ ರೀತಿಯ ಸ್ವಭಾವದವರಾದ ಅವರಿಗೆ 2 ಮಕ್ಕಳು. ಇದರಲ್ಲಿ ಏನ್ ಕಾರ್ಯ ಅರ್ಥವಾಗುತ್ತಿದೆ ಅಂದರೆ, ಈಸಾಕನಿಗೆ ಏಸಾವನ ಮೇಲೆ ಬಹಳ ಪ್ರೀತಿ ಇಟ್ಟಿದ್ದಾನೆ. ಅವನ ಮೇಲೆ ಹೆಚ್ಚು ಪ್ರೀತಿ ತೋರಿಸಿದ. ಈಗ ರೆಬೇಕಳು ಯಾಕೋಬನ ಮೇಲೆ ಬಹಳ ಪ್ರೀತಿ ಉಳ್ಳವಳಾಗಿದ್ದಳು. ಅವನ ಪರವಾಗಿ ಇದ್ದಳು. ಹಾಗಂತ ಹೇಳಲ್ಪಟ್ಟಿದೆ ವಾಕ್ಯದಲ್ಲಿ. ನಮ್ಮ ಮನೆಯಲ್ಲಿ ಕೂಡ ಇದೇ ರೀತಿ ನಡೆಯುತ್ತಾ ಇದೆ ಅಲ್ಲವೇ? ನಿಮ್ಮ ಮನೆಯಲ್ಲಿ ಕೂಡ ಇದೇ ರೀತಿ ಇದೆ ತಾನೇ? ಇಬ್ಬರು ಮಕ್ಕಳು ಇದ್ದರೆ ಒಂದು ಮಗುವಿನ ಮೇಲೆ ತಂದೆಗೆ ಪ್ರೀತಿ ಇರುತ್ತದೆ, ಇನ್ನೊಂದು ಮಗುವಿನ ಮೇಲೆ ತಾಯಿಗೆ ಪ್ರೀತಿ ಇರುತ್ತದೆ, ಹಾಗೂ ಅವರವರ ಪರವಾಗಿ ಇರುವಂತದ್ದು ಈಗಿನ ಸನ್ನಿವೇಶದಲ್ಲಿ ನಮ್ಮ ಕುಟುಂಬದಲ್ಲಿ. ಈವನ್ ನ್ಯಾಚುರಲ್ ಆಗಿ ನೀವು ನೋಡುವುದಾದರೆ ಹೆಣ್ಣು ಮಕ್ಕಳ ಮೇಲೆ ತಂದೆಯಂದಿರಿಗೆ ಬಹಳ ಪ್ರೀತಿ ಇರುತ್ತದೆ ಅಲ್ಲವೇ? ಆ ಹೆಣ್ಣು ಮಕ್ಕಳು ಕೂಡ ತಂದೆಯನ್ನೇ ಅವಲಂಬಿಸಿರುತ್ತಾರೆ. ಅಪ್ಪ ಅಪ್ಪ ಎಂಬುದಾಗಿ ಹೇಳುತ್ತಾ ಇರುತ್ತಾರೆ. ಈ ಗಂಡು ಮಕ್ಕಳು ನೋಡಿದರೆ ಯಾವಾಗಲೂ ಅಮ್ಮನ ಜೊತೆ ಅಟ್ಯಾಚ್ ಇದ್ದು ಬಿಡುತ್ತಾರೆ. ಇದು ಬಂದು ನ್ಯಾಚುರಲ್. ಇದು ಬಂದು ದೇವರ ಸೃಷ್ಟಿಗಳಲ್ಲಿಯೇ ಈ ರೀತಿಯಾದಂತಹ ಪ್ರಾಕೃತಿ ಇರುವಂತಹ ಸ್ವಭಾವ. ಇನ್ನು ಕೆಲವು ಕುಟುಂಬಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಕಾಣಲ್ಪಡಬಹುದು. ಹೆಚ್ಚಾದ ಕುಟುಂಬಗಳಲ್ಲಿ ಆ ರೀತಿ ಆಗಿರುತ್ತದೆ. ಅವರು ಬಂದು ಆತುಕೊಂಡಿರುತ್ತಾರೆ. ತಾಯಿಯಂದಿರು ಯಾವಾಗಲೂ ಮಗನಿಗೆ ಸಪೋರ್ಟ್ ಆಗಿ ಮಾತನಾಡುತ್ತಾರೆ. ತಂದೆಯಂದಿರು ಯಾವಾಗಲೂ ಮಗಳಿಗೆ ಸಪೋರ್ಟ್ ಆಗಿ ಮಾತನಾಡುತ್ತಾರೆ. ಇದು ಪ್ರಾಕೃತವಾಗಿ ನಾವು ಕಾಣುವಂತಹ ಒಂದು ಕಾರ್ಯ. ಆದರೆ ಒಂದು ಕಾರ್ಯ ಎಂಬುದಾಗಿ ಬರುವಾಗ, ತಂದೆ ತಾಯಿಗಳು ಆಗಿರುವಂತಹ ನೀವು ಮಕ್ಕಳ ಮೇಲೆ ಒಂದೇ ವಿಧವಾದಂತಹ ಪ್ರೀತಿಯನ್ನು ಸಲ್ಲಿಸುವಂತರಾಗಿ ಕಾಣಲ್ಪಡಬೇಕು. ಇದರಲ್ಲಿ ಪಕ್ಷಪಾತ ಮಾಡುತ್ತಾರೆ ಎಂಬ ಭಾವನೆ ಮಕ್ಕಳ ಮನಸ್ಸಿನ ಒಳಗೆ ಬಂದುಬಿಟ್ಟುತ್ತೆ ಎಂದರೆ ಮಕ್ಕಳ ಲೈಫೇ ಬಾಧಿಸಲ್ಪಡುತ್ತದೆ. ಕೆಲವು ಕುಟುಂಬಗಳಲ್ಲಿ, ಯಾಕೆ ಅನೇಕ ಕುಟುಂಬಗಳಲ್ಲಿ ಕೂಡ ಈ ಪಕ್ಷಪಾತ ಇದೆ. ಒಂದು ಮಗುವಿನ ಮೇಲೆ ತುಂಬಾ ಪ್ರೀತಿ, ಇನ್ನೊಂದು ಮಗುವಿನ ಮೇಲೆ ಹಗೆ ಮಾಡುವುದು. ಏಸಾವನು ಪಾಪದಲ್ಲಿ ಹೋಗಿಬಿಟ್ಟ. ಅವನು ಶಾಪಕ್ಕೆ ಒಳಗಾಗಿ ಬಿಟ್ಟ. ಶ್ರೇಷ್ಠ ಪುತ್ರ ಭಾಗವನ್ನು ಕಳೆದುಕೊಂಡು ಬಿಟ್ಟ. ಒಂದು ದೇವರಿಗೆ ಇಷ್ಟವಿಲ್ಲದ ಹೆಣ್ಣನ್ನು ಮದುವೆ ಮಾಡಿಕೊಂಡು ಅವನ ಜೀವನವೇ ನಾಶವಾಗಿ ಹೋಯಿತು. ಶಾಪಕ್ಕೆ ಒಳಗಾಗಿ ಬಿಟ್ಟ. ಯಾಕೋಬನು ಕರ್ತರಿಂದ ಆಶೀರ್ವದಿಸಲ್ಪಟ್ಟವನಾಗಿ ಬೆಳೆದು ಬಂದ. ಅದಕ್ಕೆ ಕಾರಣ ಈ ಪೇರೆಂಟ್ಸ್. ಅವರು ಒಂದು ಮಿಸ್ಟೇಕ್ ಮಾಡಿಬಿಟ್ಟರು. ಅವರು ಇಬ್ಬರು ಕೂಡ ಈಸಾಕನು ಬಂದು ಈ ಏಸಾವನ್ನು ಬೇಟೆಯಾಡಿ ರುಚಿಯಾದ ಪದಾರ್ಥಗಳನ್ನು ತರುತ್ತಾನೆ ಎಂಬುದಾಗಿ ಅವನ ಮೇಲೆ ಪ್ರೀತಿ ಯಾಕೋಬನು ಸ್ವಲ್ಪ ಇಷ್ಟವಾಗದ ರೀತಿಯಲ್ಲಿ ಈಸಾಕನು ತೋರಿಸುತ್ತಿದ್ದ. ಅವನು ಕೂಡ ನನ್ನ ಮಗನೇ ಎಂಬುದಾಗಿ ಇರುತ್ತದೆ. ಆದರೆ ಪ್ರೀತಿಯಲ್ಲಿ ಭೇದ ಭಾವ. ಅವನ ಮೇಲೆ ಹೆಚ್ಚಾದ ಪ್ರೀತಿ, ಇವನ ಮೇಲೆ ಸ್ವಲ್ಪ ಪ್ರೀತಿ.
ಇದು ಯಾಕೋಬನಿಗೆ ಗೊತ್ತಾಗಿ ಬಿಟ್ಟಿತು. ಏಸಾವನಿಗೆ ತಿಳಿದು ಬಂದಿತು, ರೆಬೇಕಳನ್ನು ತೆಗೆದುಕೊಂಡರೆ ಇವನೇ ವಾಗ್ದಾನದ ಮಗು, ಇವನನ್ನೇ ಆಶೀರ್ವದಿಸುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ ಎಂದು ಯಾಕೋಬನ ಮೇಲೆ ಹೆಚ್ಚಾದ ಪ್ರೀತಿಯನ್ನು ತೋರಿಸಿ, ಆ ರೀತಿ ಇದ್ದುದರಿಂದ ಇವನು ಏನು ಬೇಟೆಗೆ ಹೋಗಿ ಬರುತ್ತಾನೆ, ಅವನ ಮೇಲೆ ಒಂದು ಹಗೆತನ, ದ್ವೇಷ, ಅವನ ಮೇಲೆ ಡಿಸ್ಲೈಕ್ ಆಯಿತು. ಅವಳ ಮನಸ್ಸಿನ ಒಳಗೆ ಬಂದು ಬಿಟ್ಟಿತ್ತು ಏಸವನ ಮೇಲೆ ದ್ವೇಷ, ಹಗೆತನ. ಇದು ಏಸಾವನಿಗೆ ತಿಳಿದು ಬಂತು. ಅವನ ಮನಸ್ಸು ಗಾಯಪಟ್ಟಿತು. ಈ ರೀತಿಯಾಗಿ ಈ ಇಬ್ಬರು ಮಕ್ಕಳು ಮನಸ್ಸಿನ ಒಳಗಡೆ ಬಾಧಿಸಲ್ಪಡುವಲಿಕ್ಕೆ ಕಾರಣ ಎತ್ತವರು. ಇದು ತಪ್ಪಾದ ಕಾರ್ಯ ಎಂದು ಅರಿತುಕೊಳ್ಳಲು ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ, ನಮಗೋಸ್ಕರ ಬರೆಯಲ್ಪಟ್ಟಿದೆ. ಈಸಾಕ್ ಮತ್ತು ರೆಬೇಕಳು ದೇವರ ಬಳಿಯಲ್ಲಿ ಇದ್ದವರು. ಅವರೇ ತಪ್ಪು ಮಾಡಿದರೆ ಅಂದರೆ ನಾವು ಎಷ್ಟೋ ವಿಷಯದಲ್ಲಿ ತಪ್ಪಾಗಿ ಹೋಗಿದ್ದೇವೆ, ಅಂಥದ್ರಲ್ಲಿ ಈ ಒಂದು ವಿಷಯದಲ್ಲಿ ಎಷ್ಟೋ ಸಾರಿ ತಪ್ಪು ಮಾಡಿದ್ದೇವೆ ಅಲ್ಲವೇ? ಆದ್ದರಿಂದ ಬೈಬಲ್ನಲ್ಲಿ ಬರೆದಂತಹ ಈ ವಾಕ್ಯವನ್ನು ಅರ್ಥಕೊಂಡು ಇನ್ನು ಮುಂದೆ ನಾವು ಆ ರೀತಿ ಹೋಗಬಾರದೆಂದು ಎಚ್ಚರಿಕೆಯಿಂದ ಬರೆದಿದ್ದಾರೆ. ಆದುದರಿಂದ ನಿಮ್ಮ ಜೀವಿತದಲ್ಲಿ ಪ್ರಾರ್ಥಿಸುವಂತವರೇ, ಬೈಬಲ್ ಅನ್ನು ಓದುವಂತವರೇ, ನಿಮ್ಮ ಮಕ್ಕಳನ್ನು ಹಿರಿಯ ಮಗನಾಗಿ ಕೊಡುವ ಪ್ರೀತಿ ಕಿರಿಯ ಮಗನನ್ನು ಪ್ರೀತಿಸುತ್ತೀರಾ? ಕಿರಿಯ ಮಗನನ್ನು ಪ್ರೀತಿಸುವ ರೀತಿ ಅದೇ ಅಳತೆಯಲ್ಲಿ ಹಿರಿಯ ಮಗನನ್ನು ಪ್ರೀತಿಸುತ್ತಾ ಇದ್ದೀರಾ? ನಿಮ್ಮನ್ನೇ ನೀವು ಪರೀಕ್ಷಿಸಿಕೊಳ್ಳಿ. ಒಬ್ಬನು ಇಷ್ಟವಾಗಲಿಲ್ಲ, ಒಬ್ಬನ್ನು ಏಟೆಡ್ ಮಾಡ್ತಿದ್ದೀರಿ. ಯಾವ ಮಗ ಅಥವಾ ಮಗಳು ಇಷ್ಟವಿಲ್ಲವೋ ನಿಮಗೆ, ಆ ಮಗಳು ಅಥವಾ ಮಗನು ಏನೇ ತೆಗೆದುಕೊಂಡರೂ ಏನೇ ಮಾಡಿದರೂ ಕೊರತೆ ಹೇಳುತ್ತಾ ಇರ್ತೀರಾ ಅಲ್ಲವೇ? ನಿಮ್ಮ ಮಗ ಅಥವಾ ಮಗಳು ಒಬ್ಬ ಚೆನ್ನಾಗಿ ಓದುತ್ತಾನೆ, ಇನ್ನೊಬ್ಬ ಚೆನ್ನಾಗಿ ಓದುವುದಿಲ್ಲ. ಆಗ ಅವನಿಗೆ ಹೇಳುವುದು, ನೀನು ನೋಡು ಚೆನ್ನಾಗಿ ಓದುವುದಿಲ್ಲ, ನಿನ್ನ ಅಕ್ಕ ಅಥವಾ ಅಣ್ಣ, ತಮ್ಮ, ತಂಗಿ ಯಾರೋ ಒಬ್ಬರು ಅವರಿಗೆ ತೋರಿಸಿ ನೋಡು ಎಷ್ಟು ಚೆನ್ನಾಗಿ ಓದುತ್ತಾರೆ ಅವರು, ನೀನು ದಡ್ಡಿ ಎಂದು ಹೀಯಾಳಿಸುವುದು. ಮತ್ತೆ ನಿಮ್ಮ ಮಕ್ಕಳನ್ನು ಬೇರೆಯವರಿಗೆ ಹೋಲಿಸಿ ತೋರಿಸುವುದು. ಅವನು ಅಥವಾ ಅವಳು ನೋಡು ಎಷ್ಟೊಂದು ಒಳ್ಳೆಯವರು, ನೀನು ಮಾತ್ರ ಹೀಗೆ ಹಾಗೆ ಎಂದು ಹೀಯಾಳಿಸುವುದು ಬೇರೆ ಮಕ್ಕಳ ಮುಂದೆ. ಅವರು ನಿಮ್ಮ ಗರ್ಭದಿಂದ ಬಂದವರು ತಾನೇ? ತಂದೆಯ ಗರ್ಭದಿಂದ ತಾಯಿಯ ಗರ್ಭಕ್ಕೆ, ತಾಯಿಯ ಗರ್ಭದಿಂದ ಈ ಭೂಮಿಗೆ ಜನ್ಮ ಕೊಟ್ಟಿದ್ದೀರ ತಾನೆ? ಹಾಗಾದರೆ ಯಾಕೆ ಈ ಭೇದ ಭಾವ ನಿಮ್ಮ ಮಕ್ಕಳಲ್ಲಿ? ಇದು ಪಾಪ ಪ್ರೀತಿಯ ದೇವರ ಮಕ್ಕಳೇ. ಹೌದು, ಇದು ಪಾಪ. ದೇವರು ಇದನ್ನು ಗಮನಿಸುತ್ತಾ ಇರುತ್ತಾರೆ. ನಿಮ್ಮ ಮಕ್ಕಳ ಹೃದಯವು ಗಾಯಪಡುವಾಗ ದೇವರು ದುಃಖ ಪಡುತ್ತಾರೆ. ಏಕೆಂದರೆ ಎಲ್ಲಾ ಮಕ್ಕಳು ದೇವರ ಮಕ್ಕಳು ತಾನೇ? ದೇವರು ಈ ರೀತಿಯಾಗಿ ನಮಗೆ ಭೇದ ಭಾವ ಮಾಡಿದ್ಯಾರಾ? ಇಲ್ಲ ಅಲ್ಲವೇ? ಹಾಗಾದ್ರೆ ನಮ್ಮ ಹೊಟ್ಟೆಯಲ್ಲಿ ಜನ್ಮ ಕೊಟ್ಟಂತ ನಾವು ಯಾಕೆ ಭೇದ ಭಾವ ಮಾಡಬೇಕು? ಪ್ರಾರ್ಥಿಸೋಣವೇ? ನಿಮ್ಮ ಕೈಯನ್ನು ಹೃದಯದ ಮೇಲೆ ಇಟ್ಟುಕೊಳ್ಳಿ, ಮೊಣಕಾಲೂರಿ ಕಣ್ಣು ಮುಚ್ಚಿಕೊಳ್ಳಿ. ಸ್ವರ್ಗದಲ್ಲಿರುವ ನನ್ನ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಏಸಪ್ಪ, ನನ್ನ ಮಕ್ಕಳ ಮಧ್ಯೆ ಭೇದ ಭಾವ ತೋರಿಸಿದ್ದೆ, ನನ್ನನ್ನು ಕ್ಷಮಿಸಿರಿ. ಇನ್ನು ಮುಂದೆ ಹಾಗೆ ನಾನು ಮಾಡುವುದಿಲ್ಲ. ನನಗೆ ನೀವು ದಾನವಾಗಿ ಮಕ್ಕಳನ್ನು ಕೊಟ್ಟಿದ್ದೀರಾ. ಎಷ್ಟೋ ದಂಪತಿಗಳಿಗೆ, ಎಷ್ಟೋ ಕುಟುಂಬಗಳಿಗೆ ಮಕ್ಕಳಿಲ್ಲದೆ ಕಣ್ಣೀರು ಹಾಕುತ್ತಿದ್ದಾರೆ. ಆದರೆ ನನಗೆ ನೀವು ಮಕ್ಕಳ ಭಾಗ್ಯವನ್ನು ಕೊಟ್ಟಿದ್ದೀರಾ ಅಪ್ಪ, ನಿಮಗೆ ಸ್ತೋತ್ರ. ಈ ಮಕ್ಕಳ ಮಧ್ಯದಲ್ಲಿ ನಾನು ಭೇದ ಭಾವ ತೋರುವುದಿಲ್ಲ. ಒಂದೇ ರೀತಿಯಾಗಿ ಒಂದೇ ಮನಸ್ಸಿನಲ್ಲಿ ನಾನು ಅವರನ್ನು ಬೆಳೆಸುತ್ತೇನೆ. ಈ ನನ್ನ ಮಕ್ಕಳನ್ನು ಒಂದೇ ರೀತಿಯಾಗಿ ಏಕ ಮನಸ್ಸಿನಲ್ಲಿ ಪ್ರೀತಿಸುತ್ತೇನೆ, ಆಶಿಸುತ್ತೇನೆ, ಆಶೀರ್ವದಿಸುತ್ತೇನೆ. ಯೇಸುವೆ, ನಿಮ್ಮ ಆಶೀರ್ವಾದ ಸದಾ ನನ್ನ ಕುಟುಂಬದ ಮೇಲೆ, ನನ್ನ ಮಕ್ಕಳ ಮೇಲೆ ಇರಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್, ಆಮೇನ್ ತಂದೆಯೇ.